ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನಿವತ್ತು ಮಾರ್ನಿಂಗ್ ರೋಟೀನ್ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಜೇನುತುಪ್ಪ ಮತ್ತು ಬಿಸಿನೀರನ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಅದಾದ ನಂತರ ಎಲ್ಲ ಕುಡ್ದೆಲ್ಲ ಆದಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀರಾ ಅಂತ ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲ ತರಕಾರಿ ಹಚ್ಚಿಟ್ಕೊಂಡಿದ್ದೀನಿ. ಬಟಾಣಿನ ಕೊಡಿ ಬೇಯಿಸಿಟ್ಕೊಂಡಿದ್ದೀನಿ, ಮತ್ತು ಮಸಾಲೆ ಎಲ್ಲ ರುಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೊತ್ತಾಗಿರುತ್ತೆ ನಿಮಗೆ ಏನು ಮಾಡ್ತಿದ್ದಾರೆ ಅಂತೇಳಿ. ಜೊತೆಗೆ ನಾನು ಹೆಲ್ದಿ ಪ್ರೋಟೀನ್ ಇರುವಂಥ ಸೋಯಾಬೀನ್ ಹಾಕಿ ವೆಜ್ ಪಲಾವ್ ಮಾಡ್ತಾಯಿದ್ದೀನಿ. ನೋಡಿ, ಸೋಯಾಬೀನ್ನ ನಾನಿಲ್ಲಿ ನೀರಲ್ಲಿ ನೆನೆ ಹಾಕಿದ್ದೆ. ನೆನೆ ಹಾಕಿ ಹಿಂಡಿ ಇಟ್ಕೊತಾ ಇದ್ದೀನಿ. ಇವಾಗ ಬೇಯಿಸ್ಕೊಳ್ಳೋದು ಒಬ್ಬೊಬ್ಬರು ಬೇಯಿಸ್ಕೊಳ್ಳೋರು ಬೇಯಿಸ್ಕೊತಾರೆ. ನಾನಿಲ್ಲಿ ನೆನೆ ಹಾಕಿಟ್ಟಿದ್ದೆ. ಇವಾಗ ಅದೆಲ್ಲ ತರಕಾರಿ ಮತ್ತು ಎಲ್ಲ ಹಚ್ಚಿಟ್ಟಿದ್ದೀನಲ್ವ, ಅದನ್ನೆಲ್ಲ ಸೈಡ್ಗಿಟ್ಟು ಈಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಎಲ್ಲ ಒಂದೊಂದು ಮಸಾಲೆಗಳು ಸ್ಪೈಸಸ್ ಇರುತ್ತಲ್ಲ, ಅದೆಲ್ಲ ಒಂದೊಂದು ಎಣ್ಣೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಎಣ್ಣೆಗೆ ಹಾಕ್ದಾಗ ಅಂತೇಳಿ ಚಕ್ಕೆ ಲವಂಗೆಲ್ಲ ಹಾಕಿ ಕಸ್ತೂರಿ ಮೇಥಿ ಹಾಕಿದೆ. ಮತ್ತು ಈರುಳ್ಳಿನೂ ಕೂಡ ಹಚ್ಚಿಟ್ಕೊಂಡಿದ್ದೆ ಸಣ್ಣದಾಗಿ, ಅದನ್ನು ಕೂಡ ಹಾಕಿ ಒಂದು 2 ಸೆಕೆಂಡ್ ಹಾಗೆ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಎಲ್ಲ ಮಾಡಾದ್ಮೇಲೆ ನಾನು ಇವಾಗ ಅದ್ರ ಜೊತೆಗೇ ತರಕಾರಿ ಕೂಡ ಹಚ್ಚಿಟ್ಕೊಂಡಿದ್ದೆ. ನಿಮ್ಗೆ ಏನೇನು ತರಕಾರಿ ಇರುತ್ತೆ ಅವನ್ನ ಎಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ಹಾಗಾಗಿ ತರಕಾರಿನೂ ತಿಂದಂಗೆ ಆಗುತ್ತಲ್ವ, ಹಾಗಾಗಿ ನಾನು ತರಕಾರಿ ಎಲ್ಲ ಹಾಕಿದ್ದೀನಿ. ಬೀನ್ಸು ಮತ್ತು ಆಲೂಗಡ್ಡೆ, ಕ್ಯಾರೆಟ್ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ, ಚೆನ್ನಾಗಿ ಅನಿಸುತ್ತೆ. ನೋಡಿ, ಇವಾಗ ತರಕಾರಿ ಎಲ್ಲ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ರೋಸ್ಟ್ ಆಗೋತ್ತಿಗೆ ಇಲ್ಲಿ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತು ಟೊಮೊಟೊ ಹಣ್ಣು ಎಲ್ಲ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು ಪೇಸ್ಟ್ ಮಾಡಿಕೊಂಡ್ರೆ ಅನ್ನದಲ್ಲೆಲ್ಲ ಸಿಗುತ್ತೆ ಅಂತೇಳಿ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಬೋದು. ನಾನಿಲ್ಲಿ ಈರುಳ್ಳಿ ಎಲ್ಲ ಜೊತೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಬೆಲ್ಲ ಆಯಿತು. ರುಬ್ಬಾಗಿರೋದನ್ನ ನಾನು ತರಕಾರಿ ರೋಸ್ಟ್ಗೆ ಇಟ್ಟಿದ್ನಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೆ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಹಾಗೆ ಹಾಕಿದ್ದಿದ್ದಲ್ವ, ರೋಸ್ಟ್ ಮಾಡಿರಲಿಲ್ವಲ್ಲ, ಹಾಗಾಗಿ ಅದನ್ನು ಒಂದು 2 ಸೆಕೆಂಡಾಗಿ ಕಾಯಿ ಆಡಿಕೊಂಡು ಅದು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಬಟಾಣಿನ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸೋಯಾಬೀನು ಕೂಡ ನಾನು ಇದಕ್ಕೆ ಸ್ವಲ್ಪ ಖಾರ ಎಲ್ಲ ಹಿಡೀಲಿ ಅಂತೇಳಿ ಉಪ್ಪು ಖಾರ ಎಲ್ಲ ಹಾಕಿಟ್ಟಿದ್ದೆ. ಅದು ಸ್ವಲ್ಪ ಉಪ್ಪೆಲ್ಲ ಖಾರ ಎಲ್ಲ ಹಿಡ್ದಿರುತ್ತೆ ಅಂತೇಳಿ ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸ್ವಲ್ಪ ಇದ್ರ ಜೊತೆನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಬಿರಿಯಾನಿ ಪೌಡ್ರಿತ್ತು, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಹೆಚ್ಚು ಜಾಸ್ತಿನೂ ಹಾಕಿಲ್ಲ. ಆ ಪೌಡ್ರನ್ನ ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ಳಿ ಒಂದು 2 ಸೆಕೆಂಡು. ರೋಸ್ಟ್ ಆದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ತಕ್ಷಣ ನೀರು ಹಾಕಕ್ಕೆ ಹೋಗ್ಬಾರ್ದು, ಒಂದು 2 ಸೆಕೆಂಡ್ ಬೇಯಿಸಿ ಆಮೇಲೆ ನೀರು ಹಾಕಬೇಕು. ಇವಾಗ ನೋಡಿ ನೀರು ಹಾಕ್ಕೋತಾ ಇದ್ದೀನಿ ನಾನು ಎಷ್ಟೊಂದು ತರಕಾರಿ ಎಲ್ಲರಿಂದ ನಾನಿಲ್ಲಿ ಹೆಚ್ಚು ಅಕ್ಕಿ ಹಾಕಕ್ಕೆ ಹೋಗಿಲ್ಲ. ಇಷ್ಟು ಒಂದು 4 ಜನಕ್ಕೆ ನಾವು 1.5 ಪಾವಷ್ಟು ನಾನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅದ್ರ ಡಬಲ್ ನೀರು ಹಾಕ್ಕೊಳ್ಳಿ. ಅಕ್ಕಿ ಎಷ್ಟು ಹಾಕಿರ್ತೀರ ನೀವು, ಎಷ್ಟಕ್ಕೆ ಮಾಡ್ಕೋತೀರಾ ಅಷ್ಟು ಡಬಲ್ ನೀರು ಹಾಕ್ಕೊಳ್ಳಿ. ತುಂಬ ಹುಡಿಯಾಗಿ ಬರುತ್ತೆ. ನೀರು ಕುದಿಯೋವರೆಗೆ ಬಿಟ್ಟು ಕುದಿಯುವಾಗ ಅಕ್ಕಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಕುದಿಯೋ ಟೈಮಲ್ಲಿ ಒಂದು ಕುಕ್ಕರ್ ಕ್ಯಾಪ್ ಹಾಕಿ 1 ವಿಷಲ್ ಕೂಗಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹುಡಿಯಾಗಿ ತರಕಾರಿ ಇದೆ ಮತ್ತು ಚಿಕ್ಕದಾಗಿರೋದ್ರಿಂದ ಸೋಯಾಬೀನು ಕೂಡ ಇದು ಗೊತ್ತೇ ಆಗ್ತಿಲ್ಲ. ದಪ್ಪದಾದರೆ ಸ್ವಲ್ಪ ದಪ್ಪ ಇದು ಅನಿಸ್ಬಿಡುತ್ತೆ. ಹಾಗಾಗಿ ನಾನು ಸಣ್ಣದೇ ಹಾಕಿದ್ದೆ. ನೋಡಿ, ಇವಾಗ ವೆಜ್ ಪಲಾವ್ ರೆಡಿ ಆಯಿತು. ಈಸಿಯಾಗಿ ಮಾಡ್ಬೋದು ಬ್ರೇಕ್ಫಾಸ್ಟ್ಗಂತೂ ಮತ್ತು ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಮಾವಿನಹಣ್ಣೆ ಸೀಸನ್ ಅಲ್ವ, ಮಾವಿನಹಣ್ಣೆ ಇತ್ತು ಮತ್ತು ಅದ್ರ ಜೊತೆಗೆ ಮೊಸರುಳಿ ಮಾಡಿದ್ದೆ. ಮತ್ತು ಈಗ ನೋಡಿ ಪಲಾವ್ ರೆಡಿ ಆಯಿತು. ಸೋಯಾಬೀನ್ ಸಣ್ಣ ಸಣ್ಣ ಆಗಿರೋದ್ರಿಂದ ಕಾಣಿಸ್ತಾನೆ ಇಲ್ಲ, ಮಿಕ್ಸ್ ಆಗಿಬಿಟ್ಟಿದೆ. ಅಲ್ಲಿ ನಮ್ಮನೇಲಿ ತಿಂತಿರಲಿಲ್ಲ, ಜೊತೆಗೆ ಹಾಕಿರೋದ್ರಿಂದ ತರಕಾರಿ ಎಲ್ಲ ಇರೋದ್ರಿಂದ ಗೊತ್ತೇ ಆಗದೇ ತಿಂದುಬಿಟ್ಟು ತುಂಬಾ ಚೆನ್ನಾಗಿತ್ತು. ಈಸಿಯಾಗಿ ಮಾಡ್ಬೋದು. ಬ್ರೇಕ್ಫಾಸ್ಟ್ನ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತಿಂಡಿ ಎಲ್ಲ ಮುಗಿಸಾದ್ಮೇಲೆ ನಮ್ಮನೆ ಪಕ್ಕ ಒಂದು ಹಸಿಮೆಣಸಿನ್ಕಾಯಿ ಗಿಡ ಬಿಟ್ಟಿತ್ತು. ಎಷ್ಟು ಕಾಯಿ ಬಿಟ್ಟಿತ್ತು ಅಂದರೆ ತುಂಬ ಕಾಯಿ ಬಿಟ್ಟಿತ್ತು. ಅದಕ್ಕೆ ನಾವು ಒಂದು ನೀರು ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಏನಿಲ್ಲ. ನಾನು ಖಾರದ ಪುಡಿ ಬಿಡ್ಸೋಕ್ಕೆ ಅಂತ ಮೆಣಸಿನ್ಕಾಯಿ ಸಾಂಬಾರು ತರಿಸ್ತೀವಲ್ಲ, ಆವಾಗ ಅದನ್ನು ಒಣಗಾಕೆಲ್ಲ ಹಾಕಿದಾಗ ಅದ್ರದ್ದು ಬೀಜ ಬಿದ್ದು ಇಟ್ಟಿರುವಂತಹ ಗಿಡ ಇದು. ತುಂಬ ಚೆನ್ನಾಗಿ ಬೆಳೆದು ಮನೆ ಪಕ್ಕದಲ್ಲಿ ಬೆಳೆದಿತ್ತು. ಅದನ್ನು ಹಾಗೇ ಎಷ್ಟು ಚೆನ್ನಾಗಿ ಬಿಟ್ಟಿತ್ತಲ್ಲ,
ಕಾಯೆಲ್ಲ ಎಷ್ಟೆಷ್ಟು ಉದ್ದ ಇತ್ತಲ್ಲ ಅಂಥೇಳಿ ಹಾಗೆ ಮೆಣಸಿನ್ಕಾಯಿ ಎಲ್ಲ ಕಿತ್ಕೊಂಡಿದ್ದೀನಿ ನೋಡಿ. ಇಷ್ಟು ಕಾಯಿ ಸಿಕ್ತು ನನಗೆ, ಇಲ್ಲಿ 15-20 ಕಾಯಿ ಇದೆ. ತುಂಬ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿತ್ತು ಅಂಥೇಳಿ ಅದನ್ನು ಹಾಗೆ ಕಿತ್ಕೊಂಡು ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ, ನಾನು ಆಮೆ ವಿಡಿಯೋ ಹಾಕಿದ್ದೆ. ಅದು ಇನ್ನೂ ನಾನು ಬಿಡೋಕ್ಕೆ ಮನಸ್ಸಾಗಿಲ್ಲ, ಬಿಟ್ಟಿಲ್ಲ. ನಮ್ಮ ಮನೇಲಿ ಬೈತಾ ಇರ್ತಾರೆ ಅದಕ್ಕೆ ಏನಕ್ಕೆ ಹಿಂಸೆ ಕೊಡ್ತಿದ್ಯಾ ಅಂತ. ಅದು ಇಟ್ಕೊಂಡಿದ್ದೀನಿ. ಅದು ಇವಾಗ ನಾನು ಅದರೊಳಗೆ ಒಂದು ಕಲ್ಲು ಕೂಡ ಇಟ್ಟಿದ್ದೀನಿ. ಅದು ನೀರೊಳಗೆ ಮತ್ತು ನೆಲದಲ್ಲಿ ಅದು ಎರಡರಲ್ಲೂ ಇರುತ್ತೆ ಅಂಥೇಳಿ ನಾನು ಇವಾಗ ಕಲ್ಲು ಕೂಡ ಇಟ್ಟಿದ್ದೀನಿ. ಅದು ಕಲ್ಲು ಮೇಲೆ ಕೂತಿತ್ತಲ್ಲ ಅಂಥೇಳಿ ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅನ್ನ ಮತ್ತು ಹಣ್ಣುಗಳು ಸೊಪ್ಪೆಲ್ಲ ಹಾಕ್ತಾಯಿರ್ತೀನಿ. ಚೆನ್ನಾಗಿದೆ. ಆದರೂ ನಮ್ಮ ಮನೇಲಿ ಬೈತಾ ಇರ್ತಾರೆ ಅದಕ್ಕೆ ಏನು ಹಿಂಸೆ ಕೊಡ್ತೀಯಾ ಅಂತ. ನಂಗೆ ಬಿಡೋಕ್ಕೆ ಮನಸ್ಸಾಗಿಲ್ಲ, ಬಿಟ್ಟಿಲ್ಲ. ನೋಡ್ತಾ ಇದ್ದಾರೆ ಅದು ಆಟ ಆಡ್ಕೊಂಡಿದೆ ಅದರ ಪಾಡಿಗೆ. ನನಗೆ ಅಷ್ಟು ಐಡಿಯಾ ಬಂದಿರಲಿಲ್ಲ ಕಲ್ಲಿಡಬೇಕು ಅಂತೇಳಿ. ನಮ್ಮ ಮನೆಯವರು ಅದಕ್ಕೊಂದು ಕಲ್ಲಾದರೂ ಇಡು, ಅದು ಸ್ವಲ್ಪ ನೀರಲ್ಲೂ ಇರಲಿ, ದಡದಲ್ಲಿ ಕೂತಂಗೂ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ನೀರೊಳಗಡೆಗೆ ಒಂದು ಕಲ್ಲು ಇಟ್ಟಿದ್ದೀನಿ. ಚೆನ್ನಾಗಿ ಆಟ ಆಡ್ಕೊಂಡಿದೆ, ಹಾಗಾಗಿ ಬಿಡೋಕ್ಕೆ ಮನಸ್ಸಾಗದೆ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದ್ದೀನಿ ಅಂಥೇಳಿ ವಿಡಿಯೋ ಹಾಕಿದ್ದೀನಿ. ಅದಾದ ನಂತರ ಹಲಸಿನ ಹಣ್ಣಿತ್ತು, ಹಲಸಿನ ಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ ಕಟ್ ಮಾಡ್ತಾಯಿದ್ರು ನನ್ನ ಮಗಳು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಕಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣು. ನಾವು ತುಂಬ ದಿನಗಳು ಆಗಿತ್ತು ಕೂದು ನೋಡಿ. ಅದನ್ನು 6 ನಿಮಿಷ ಎಲ್ಲ ತೆಗಿತಾ ಇದ್ದಾರೆ. ಅದರದ್ದು ಸೈಡ್ದೇ ಕಟ್ ಮಾಡಿ ಇಟ್ಕೊಂಡು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ರೆ ಆ ನಾರೆಲ್ಲ ಅಂಟ್ಕೊಳ್ಳಲ್ಲ, ಆ ಗಮ್ ಇರುತ್ತಲ್ಲ ಅದೆಲ್ಲ ಅಂಟ್ಕೊಳ್ಳಲ್ಲ. ತುಂಬ ಚೆನ್ನಾಗಿರುತ್ತೆ. ಹಣ್ಣಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಕಟ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಸ್ವೀಟಾಗಿತ್ತು ಮತ್ತು ಗಟ್ಟಿಯಾಗಿತ್ತು. ನಮಗೆ ಗಟ್ಟಿಗಿದ್ರೆ ಸ್ವಲ್ಪ ಇಷ್ಟ. ತುಂಬ ಹಣ್ಣಾಗೋ ಥರ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಗಟ್ಟಿಯಾಗೇ ಇತ್ತು, ನನಗೂ ಇಷ್ಟ ಆಯಿತು ನೋಡಿ. ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡು ಪ್ಲೇಟ್ಗೆಲ್ಲ ಹಂಗೆ ತಿಂತಾನೆ ಇದು ಮಾಡಿದ್ವಿ. ಜೊತೆಗೆ ಅದರಲ್ಲಿ ಚಿಕ್ಕದು ನಾರ್ ಟೈಪ್ ಜೊತೆಲಿ ಚಿಕ್ಕದು ಅಂತ ಹೇಳ್ತಾರೆ ಅಲ್ಲಿ ನೋಡಿ. ಅಲ್ಲಿ ಸೈಡ್ಸಲ್ಲಿ ನಾನು ತೋರಿಸ್ತಿದ್ದಿಲ್ಲ, ಅದೆಷ್ಟು ತುಂಬ ಸ್ವೀಟ್ ಇರುತ್ತೆ. ನಾನು ಅದನ್ನು ಹಾಗೆ ಕಿತ್ಕೊಂಡು ತಿಂತಾ ಇರ್ತಿದ್ದೆ. ಹಾಗೆ ನೋಡಿ ಎಲ್ಲನೂ ಬಿಡಿಸಿ ನಾವು ಆಗೋಷ್ಟು ತಿಂದು ಸ್ವಲ್ಪ ಉಳಿದಿತ್ತು ಇಟ್ಕೊಂಡ್ವಿ. ನನ್ನ ಮಗಳಿಗೂ ಸ್ವಲ್ಪ ತೊಗೊಂಡೋಗಿದ್ವಿ, ಹಾಸ್ಟೆಲಲ್ಲಿದ್ದ, ಅವಳಿಗೂ ಸ್ವಲ್ಪ ಕೊಟ್ಟು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಹಲಸಿನ ಹಣ್ಣಿತ್ತಲ್ಲ ಅಂತೇಳಿ ಅದನ್ನು ಕೂದಿದ್ದೀನಿ, ವಿಡಿಯೋ ಹಾಕಿದ್ದೀನಿ. ನೆಕ್ಸ್ಟ್ ನಮ್ಮ ತೋಟದಲ್ಲೇ ನವಿಲು ಗರಿ ಬಿಚ್ಚಿತ್ತು, ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನೋಡಿ. ಎಷ್ಟು ಚೆನ್ನಾಗಿ, ಆದರೆ ನನಗೆ ಪಕ್ಕಕ್ಕೆ ಹೋಗೋಕ್ಕಾಗಲಿಲ್ಲ. ಸ್ವಲ್ಪ ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಅದು ಸ್ವಲ್ಪ ಸೌಂಡ್ ಆಯಿತು ಅಂದರೆ ಸಾಕು ಓಡಿಬಿಡ್ತವೆ. ಹಾಗಾಗಿ ನಾನು ದೂರದಲ್ಲಿ ನಿಂತ್ಕೊಂಡು ಝೂಮ್ ಮಾಡಿಕೊಂಡೆ ವಿಡಿಯೋ ಮಾಡಿದ್ದೀನಿ. ಆದರೆ ನನಗೆ ಲೈವಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ನಿಮಗೆ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಿಲ್ಲ. ತುಂಬ ಖುಷಿ ಆಯಿತು. ಅದು ಎಷ್ಟೊತ್ತುವರೆಗೆ ಇತ್ತಂದರೆ ತುಂಬ ಹೊತ್ತು ಗರಿ ಬಿಚ್ಚಿತ್ತು. ತುಂಬ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ಓಡಿ ಬರ್ತಾಯಿತ್ತು ಜೊತೆಗೆ. ಆಮೇಲೆ ಪಕ್ಕದಲ್ಲೆಲ್ಲ ಗ್ರೀನ್ ಇರೋದ್ರಿಂದ ಅದು ಕಾಣಿಸ್ತಿಲ್ಲ ನಿಮಗೆ ಅಷ್ಟು. ರಿಯಲಿ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು. ನನಗಂತೂ ನೋಡ್ತಾನೆ ಇರಬೇಕು ಅನ್ನಿಸ್ತಾನೆ ಇತ್ತು. ಚೆನ್ನಾಗಿತ್ತಲ್ಲ ಅಂಥೇಳಿ ನಾನು ಅದನ್ನು ನೋಡಿಬಿಟ್ಟು ವಿಡಿಯೋ ಮಾಡಿದ್ದು. ನನ್ನ ಮೊಬೈಲ್ ಕ್ಲಿಯರಿಟಿ ಇಷ್ಟು ಇರೋದ್ರಿಂದ ಇಷ್ಟು ಕಾಣಿಸ್ತಿದೆ ನೋಡಿ. ಎಷ್ಟು ಹೊತ್ತುವರೆಗಿತ್ತಂದರೆ ತುಂಬ ಹೊತ್ತುವರೆಗಿತ್ತು. ನಮ್ಮ ತೋಟದಲ್ಲಿ ತುಂಬ ನವಿಲುಗಳಿದ್ದಾವೆ, ಆದರೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಸ್ವಲ್ಪ ಸೌಂಡ್ ಆಯಿತು ಅಂದರೆ ಹತ್ರಕ್ಕೆ ಹೋಗೋಷ್ಟೊತ್ತಿಗೆ ಓಡಿಬಿಡ್ತವೆ. ಹಾಗಾಗಿ ಸ್ವಲ್ಪ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ಹೊತ್ತಿತ್ತು, ಆಮೇಲೆ ನೋಡಿ ಈ ಥರ ಹೋಗ್ತಾ ಇತ್ತಲ್ಲ, ಇದು ಸ್ವಲ್ಪ ಹತ್ತಿರದಲ್ಲಿ ಇತ್ತಲ್ಲ ಅಂಥೇಳಿ ನನ್ನ ಹತ್ರ ಓದಂಗೆ ಅದು ಆ ಕಡೆ ಹೋಗ್ತಾನೇ ಇತ್ತು. ನಾನು ಬಿಡಲೇ ಇಲ್ಲ, ಪಕ್ಕ ಹೋಗಿ ಹಾಗೆ ಸ್ವಲ್ಪ ವಿಡಿಯೋ ಮಾಡಿದೆ. ಎಷ್ಟೊಂದಿದೆ ಅಂದರೆ ನವಿಲು ತುಂಬಾ ಇದೆ. ಜೊತೆಲಿ ಎಲ್ಲ ಇರ್ತಾವಲ್ಲ, ಆವಾಗಂತ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಅದು ವಿಡಿಯೋ ಮಾಡೋಕ್ಕಾಗಲ್ಲ, ಒಂದೊಂದೇ ಇರುತ್ತಲ್ಲ, ಅವಾಗ ನಾನು ವಿಡಿಯೋ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.